ಅನಿಸ್ತದ್ರಿ ಬಿಫೋರ್ ಎಲೆಕ್ಷನ್ ಯಾರೋ ಬಸವನಗೌಡರು ಒಂದ್ ಡಿಸ್ಕ್ಲೇಮರ್ ಹಾಕ್ಬೇಕಾಗಿತ್ರಿ. ಏನಪ್ಪಾ ಅಂತಂದ್ರ ನಾ ಏನ್ ಮಾತಾಡ್ಲಿಕ್ಕತ್ತಿನ್ಲ ಏನಂತಿರ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಇದು ಏನಂತಿರ್ಲ ಎಲ್ಲಾ ಕೆಲ್ಸಾನ ಮಾತಾಡ್ಲಿಕ್ಕತ್ತಿನ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಅದು ನಮ್ ಸರ್ಕಾರ ಬಂದ್ರ ಅಷ್ಟೇ ಮಾಡ್ತೀನಿ ಇಲ್ಕಂದ್ ಬಾಯಿ ಮುಚ್ಕೊಂಡು ಸುಮ್ ಕೊಡ್ತೀನಿ ನಾ ಮನ್ಯಾಗ ಅಂತ ಹೇಳ್ಬೇಕಾಗಿತ್ರಿ. ಅವ್ರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವ್ರು ಯತ್ನಾಳಗೌಡ್ರು ಮತ್ತೆ ಸುಮ್ ಕೂತಾರ ಅವ್ರು ಬರೀ ಗುಂಜೆ ಮಾತಾಡತಾರ. ಗುಂಜು ಮಾತಾಡೋದ್ ಬಿಡ್ರಿ, ಬಿಜಾಪುರದ ಏನೇನ ಅಭಿವೃದ್ಧಿ ಬೇಕಾಗೈತಿ, ಇನ್ಫ್ರಾಸ್ಟ್ರಕ್ಚರ್ ಏನ್ ಮಾಡ್ಬೇಕಾಗೈತಿ, ಮೂಲಭೂತ ಸೌಕರ್ಯ ಬಿಜಾಪುರ್ಗೆ ಏನ್ ಬೇಕಿದೆ ಅದು ಮಾತಾಡ್ರಿ. ಅದು ಬಿಟ್ಟು ಗುಂಜು ಮಾತಾಡೋದ್ ಕೂತ್ರ ಹೆಂಗ ಆಗ್ತದೆ? ಬೆಂಗಳೂರು ವಿಮಾನ ನಿಲ್ದಾಣ ಜಾಗ ನೋಡಕತ್ತಾರ್ರಿ. ಬೆಂಗಳೂರು ವಿಮಾನ ನಿಲ್ದಾಣ, ಬೀದರ್ ವಿಮಾನ ಅದು ಮಾತಾಡತಾರಿ. ಬರೇ ಬಿಜಾಪುರ ವಿಮಾನ ನಿಲ್ದಾಣ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವ್ರು. ಮತ್ತೆ ಈಗ ಬಿಜೆಪಿ ಅವ್ರು ಮಾಡ್ಯಾರ ಅಂತ ಹೇಳಿ ನೋಡ್ರಿ, ಯಾವ ಸರ್ಕಾರ ಯಾಕೆ ಮಾಡ್ಲಿ, ನಮ್ ರೊಕ್ಕನಿಲ್ಲ. ಏನ್ ಮಾಡಕತ್ತಾರ ರಾಜಕಾರಣಿಗಳು, ಬಿಜಾಪುರದ ರಾಜಕಾರಣಿಗಳು ಏನ್ ಮಾಡತ್ತಾರ? ಅದು ನಾನು ಪ್ರಶ್ನೆ ಕೇಳೋದು ಜನರಿಗೆ ಕೇಳ್ತಾ ಇದ್ದೀನಿ. ಈ ನೋಡ್ರಿ, ನೀವು ಓಟ್ ಸಪೋರ್ಟರ್ ಇದ್ದಿರಲ್ಲ, ನೀವೆಲ್ಲ ಬಿಜಾಪುರದವ್ರು, ನೀವು ಎಲ್ಲ ಇದಿರಲ್ಲ, ನಿಮ್ಗೆ ಕೇಳ್ತಾ ಇದ್ದೀನಿ. ನೀವು ಏನ್ ಮಾಡಕತ್ತಾರ ಅವ್ರು, ಏನ್ ಮಾಡ್ತಾ ಇದ್ದೀರಿ ಅದು ನೋಡ್ರಿ. ಮೊದಲು ಅವ್ರಿಗೆ ಹೇಳ್ರಿ ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ ಕೆಲಸ ಏನು, ನಿಮ್ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ನಗರಕ್ಕೆ ಮೂಲಭೂತ ಸೌಕರ್ಯ ಏನ್ ಮಾಡ್ಬೇಕಾಗಿತ್ತೆ ನಗರ. ನಿಮ್ಗ ನಾವು ನಿಮ್ ಗೌರ್ಮೆಂಟ್ ಬಂದಿಲ್ಲ ನಂಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನೀವು ಒಂದ್ ಫೇಸ್ಬುಕ್ ಪೋಸ್ಟ್ ಹಾಕ್ಬಿಡ್ರಿ, ನಾವು ಹೂ ಅಂತ ನಿಮ್ ಹೆಸರು ತಗೋದ್ ಬಿಟ್ಟು ಬಿಡ್ತೀವಿ. ಗಾಡಿಗಳು ಸಂಬಂಧ ಇಲ್ಲ, ಅವ್ರ ಮನ್ಯಾಗ AC ಇರ್ತೈತಿ, ಅವ್ರ ಮನ್ಯಾಗ ಜನರೇಟರ್ ಇರ್ತೈತಿ, ಅವ್ರು ಹೊರಗ್ ಮನಿ ಬಿಟ್ಟು ಹೊರಗ್ ಬರಂಗಿಲ್ಲ, ಅವ್ರಿಗೆ ಕರೆಂಟ್ ಇದ್ರು ಅಟ್ಟೆ ಇರ್ಲದ ಅಟ್ಟೆ, ಅವ್ರ ಸಂಬಂಧ ಇಲ್ಲ, ಅವ್ರು ಹೇಳಂಗೂ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ, ಅವ್ರು ಯಾವಾಗ ಮನ್ಯಾಗ ಕರೆಂಟ್ ಇರ್ತಾವ ಯಾವಾಗ ಹೋಗ್ತಾವ ಅವ್ರಿಗೆ ಗೊತ್ತಾಗೋದಿಲ್ಲಲ್ರಿ. ನೋಡ್ರಿ, ಯತ್ನಾಳಗೌಡ್ರಾಗ್ಲಿ, MB ಪಾಟೀಲ್ರಾಗ್ಲಿ, ಯಾರು ಶಿವಾನಂದ ಪಾಟೀಲ್ ಆಗಿಲ್ರಿ, ಇವ್ರು ಇವ್ರು ಜಿಗಜಿಣಗಿ ಆಗಿಲ್ರಿ, ಅವ್ರು ನೋಡ್ರಿ ನಿಮ್ಗ ಕಳ್ಕಳಿ ಮೂಲಭೂತ ಸೌಕರ್ಯ ಜನರಿಗೆ ಕೊಡ್ಲೇಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ಎಲ್ಲಾರು ಏನ್ ಮಾಡ್ರಿ, ಕಾರ್ ಬಿಡ್ರಿ, ಪಟ್ಪಟಿ ಎಲ್ಲಾರು ಒಂದೊಂದ್ ಪಟ್ಪಟಿ ತೋರಿ ಬಿಜಾಪುರ್ ಸುತ್ತೋಡ್ರಿ. ನಾವು ಯಾಕೆ ಏರ್ಪೋರ್ಟ್ ಯಾಕೆ ಬಂದಿದ್ದೀವಿ ಅಂದ್ರಿ, ನಮ್ ಯತ್ನಾಳಗೌಡ್ರಿಗೆ ಅನುಕೂಲ ಆಗ್ಲಿ ಅಂತ ಮಾಡತ್ತೇನ್ರಿ ನಾ. ಯಾಕಂದ್ರ ಅವ್ರು ಕಾರ್ನಾಗ ಎಷ್ಟ್ ಸರಿ ಹೋಗ್ತಾರ್ರಿ, ಅವ್ರ ಕಾರ್ನಾಗ ಬರ್ಬೇಕ. ಈಗ AC ಕಾರ್ನಾಗ ಹೋದ ತಿಳ್ಕೊರಿ, ಅವ್ರ ಮೈ ನುಸ್ತತ್ರಿ. ಫ್ಲೈಟ್ನಾಗ ಪಟ್ಟತ್ ಹೋಗ್ತಾರಲ್ರಿ ಯತ್ನಾಳಗೌಡ್ರಾಗ್ಲಿ, MB ಪಾಟೀಲ್, ಅವ್ರ ಸಂಬಂಧ ನಾವ್ ವಿಚಾರ ಮಾಡಕತ್ತೇನ್ರಿ. ಮಾತಾಡಿವ್ರಿ ನಾವು ಈ ವಿಡಿಯೋಗ್ ನೋಡ್ರಿ. ನಾವು ಮಾತಾಡೋದ್ರಿಂದ ಏನು ಉಪಯೋಗ ಇಲ್ರಿ, ಬರ್ತಾರ ಮಾತಾಡ್ತಾರ ಮಾತದಿಂದ ಏನೂ ಆಗಲ್ರಿ. ನಿಮ್ದೇನ್ ಸಪೋರ್ಟ್ ಸಿಗ್ತದಲ್ರಿ, ಈ ವಿಡಿಯೋಗ್ ಲೈಕ್ ಕೊಡ್ತಿರ್ಲಾ ನೀವು, ಆ ಲೈಕ್ ಕೊಟ್ಟಾಗ ಅದು ರೀಚ್ ಮಾಡಿಸ್ತದ್ರಿ ಯೂಟ್ಯೂಬ್ ಎಲ್ಲರಿಗೂ. ನೀವು ಕಮೆಂಟ್ ಮಾಡ್ಬೇಕ್ರಿ, ಇದು ಹೌದು ಇವ್ರು ಕರೆಕ್ಟ್ ಹೇಳಿಕತ್ತಾರ, ಡೆವಲಪ್ಮೆಂಟ್ ಕೆಲಸ ಆಗ್ಬೇಕು ಅಂತ ಹೇಳಿ. ನಮ್ಗೇನ್ ಯಾವ ಪಾರ್ಟಿದಿಂದ ಸಂಬಂಧ ಇಲ್ರಿ. ನೀವು ವಿಡಿಯೋಗ ಸಪೋರ್ಟ್ ಮಾಡಿದ್ರಂತ ತಿಕ್ಕವ್ರಿ, ಡೆವಲಪ್ಮೆಂಟ್ ಕೆಲಸ ಬಿಜಾಪುರ ಆಗ್ತದ್ರಿ. ಈಗ ಹಿಂದ 5 ಬಿಜಾಪುರ ಆಗೇ ಆಗ್ತದ. ಬಿಜಾಪುರ ಒಂದ್ ಸ್ಮಾರ್ಟ್ ಸಿಟಿ ಮಾಡೋಣತ್ರಿ. स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದ್ದಾರ್. ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಶರಣಾರ್ಥಿ. ಅಸ್ಸಲಾಂ ವಲೈಕುಂ. ಈಗ ಎಲ್ಲಿ ಬಂದಿ ಇವತ್ತು ಲೊಕೇಶನ್ ಹೇಳ್ಬೇಕಂತಂದ್ರಿ, ನಾವು ಈಗ ಗೋರ್ಮೆಂಟ್ ಸಿಟಿ ಹಾಸ್ಪಿಟಲ್ ಅದಲ್ರಿ, ಅಪೋಸಿಟ್ ಸೈನಿಕ್ ಸ್ಕೂಲ್, ಅದ್ರ ಬಾಜುಕ್ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ಇದಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ಒಂದ್ 4 years ಆಯ್ತೇನ್ರಿ. ಇದು 4 years ಮೇಲೆ ಅಂಡರ್ ಕನ್ಸ್ಟ್ರಕ್ಷನ್ದಾಗ ಅದ. ಇವರು ಶಿವಾನಂದ್ ಪಾಟೀಲ್ ಅವರು ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ರಿ, ಒಬ್ಬ ಏನತ್ತಂದ್ರ ಬಿಜಾಪುರ ಇಬ್ಬರೇ ದೊಡ್ಡ ಲೀಡರ್ ಏನ್ ಇವರು ಇದಾರ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಇದು ನೋಡ್ರಿ, ಇದು ಶಿವಾನಂದ್ ಪಾಟೀಲ್ ಅವ್ರಿ ಹೆಲ್ತ್ ಮಿನಿಸ್ಟರ್ ಏನೋ ಇದ್ದಾಗ ಇದನ್ನ ಸ್ಯಾಂಕ್ಷನ್ ಮಾಡಿದ್ರಿ ಈ ಪ್ರಾಜೆಕ್ಟ್ ಅನ್ನ. ಅಲ್ಲಿ ಬಂದ್ ನಿಂತೀವ್ರಿ ನಾವು ಫಸ್ಟಿಗೆ. ಈಗ ಇದು ಮುಂದ ನಿಮ್ಗೆ ಇದು ಹೇಳ್ರಿ, ಹೆಂಗ ಅನಿಸ್ತದ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಈಗ ಬಿಲ್ಡಿಂಗ್? ಇನ್ನೂ ಸುಮಾರು ಕೆಲಸ ಇದೆ ಇಲ್ಲಿ, ಬಟ್ ಅದು ಯಾವಾಗ ಕಂಪ್ಲೀಟ್ ಆಗ್ತೈತಿ ಗೊತ್ತಿಲ್ಲ. ಆ ಕುಂಡ್ಲಿ ನೋಡ್ಬೇಕಾಗತ್ರಿ. ಇದು ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗುವಷ್ಟು ಇಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ರೊಕ್ಕ ಹಣ ಇಲ್ಲತ್ತಂದ್ರಿ ಅವರು. ಹೆಂಗಾರ ಮಾಡಿ ಶುರು ಮಾಡ್ತೀವಿ ಅಂತ ಅಂದ್ರಿ ಅವರು. ನಮ್ದು ಏನ್ ರಿಕ್ವೆಸ್ಟ್ ಅದ ಅಂದ್ರಿ, ನೀವು ಬರೇ ಮತ್ ಬೆಡ್ಸ್ ಹಾಕಿ ಸ್ಟಾಫ್ ಇಲ್ಲಾರ ಇಕ್ವಿಪ್ಮೆಂಟ್ ಇಲ್ಲಾರ ಮಾಡೋದಿತ್ತಂದ್ ಅರ್ಥ ಇಲ್ರಿ. ಯಾಕಿಂದ ಆಲ್ರೆಡಿ ಗೌರ್ಮೆಂಟ್ ಹಾಸ್ಪಿಟಲ್ ಅದ, ಇಲ್ಲಿಯೂ ಸ್ಟಾಫ್ ಇಲ್ಲಲ್ಲೇ ಇಕ್ವಿಪ್ಮೆಂಟ್ಸ್ ಇಲ್ಲಲ್ಲೇ ಪರಿಸ್ಥಿತಿ ಹಿಂಗದ. ಮತ್ ನೀವು ಬೆಡ್ ಹಾಕಿದ್ರೇನ್ರಿ, ಎಲ್ಲಾರ ಮನ್ಯಾಗಂತೂ ಬೆಡ್ ಅದ. ಬೆಡ್ ಸಂಬಂಧ ಅವ್ರು ಥೋಡಿ ಇಲ್ಲಿ ಬರ್ತಾರೆ, ಇಕ್ವಿಪ್ಮೆಂಟ್ಸ್ ಬೇಕತ್ ಹೋಗ್ತಾರ. ಈಗ ಸೋಲಾಪುರ್ಗೆ ಹೋಗ್ತಾರಲ್ರಿ, ಮಿರಜ್
ಹೋಗ್ತಾರಲ್ಲ ಎದಕ್ ಇವ್ರು ಎಷ್ಟೇ ಲಗ ಹೊಡ್ಲಿ ಮತ್ತ ಜನರು ಮಿರಜ್ ಸೊಲ್ಲಾಪುರಕ್ಕೆ ಹೋಗೋರು ಅವ್ರು. ಯಾಕಂದ್ರೆ ಇವ್ರು ಆ ಸ್ಟ್ಯಾಂಡರ್ಡ್ ಮಾಡ್ತಾನೆ ಇಲ್ಲ, ಇವ್ರಿಗೆ ಆಗ್ತಾನೆ ಇಲ್ಲ ಮಾಡ್ಲಿಕ್ಕೆ. ನೋಡ್ರಿ ಮತ್ತೆ ಜನ ಅದಕ್ಕೆ ಮಿರಜ್ ಸೊಲ್ಲಾಪುರ ಹೋಗ್ತಾ ಇದ್ದೇನೆ 30 ವರ್ಷದಿಂದ ಕೇಳ್ತಾ ಇದ್ದೇನೆ, ಮತ್ತೆ ಇಲ್ಲಿವರೆಗೆ ಕಂಪ್ಲೀಟ್ ಇಲ್ಲ ಅಂದ್ರೆ ಇವ್ರಿಗೆ ಓಟ್ ಹಾಕಿ ಏನು ಪ್ರಯೋಜನ ಅಂತ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವ್ರು. ಯತ್ನಾಳ್ ಮತ್ತೆ ಸುಮ್ ಕೂತಾರ ಅವ್ರು, ಬರೀ ಗುಂಜೆ ಮಾತಾಡತಾರ. ಗುಂಜೆ ಮಾತಾಡೋದ್ ಬಿಡ್ರಿ, ಬಿಜಾಪುರ ಏನೇನು ಅಭಿವೃದ್ಧಿ ಬೇಕಾಗೈತಿ, ಇನ್ಫ್ರಾಸ್ಟ್ರಕ್ಚರ್ ಏನ್ ಮಾಡ್ಬೇಕಾಗೈತಿ, ಮೂಲಭೂತ ಸೌಕರ್ಯ ಬಿಜಾಪುರ್ಗೆ ಏನ್ ಬೇಕಿದೆ ಅದು ಮಾತಾಡ್ರಿ. ಅದು ಬಿಟ್ಟು ಗುಂಜು ಮಾತಾಡೋದು ಕೂತ್ರ ಹೆಂಗ ಆಗ್ತೈತಿ. MB ಪಾಟೀಲ್ ನೋಡ್ರಿ, MB ಪಾಟೀಲ್ ಗೊತ್ತಾಗಿಲ್ಲ. MB ಪಾಟೀಲ್ ಏನ್ ಯಾವ ಮಿನಿಸ್ಟರ್ ಅದಾರಿ, ಬೃಹತ್ ಕೈಗಾರಿಕಾ ಮಿನಿಸ್ಟರ್. ಅವ್ರು ನೋಡ್ ಫ್ಯಾಕ್ಟ್ರೀಸ್ ತರ್ಬೇಕಿಲ್ರಿ ಬಿಜಾಪುರಕ್ಕ. ದೊಡ್ಡ ಕೈಗಾರಿಕರಣ ಆಗ್ಬೇಕು, ದೊಡ್ಡ ಫ್ಯಾಕ್ಟ್ರಿ ಬೇಕು. ಕೆಲಸ ಜನರ ಕಡೆ ಕೆಲಸ ಇಲ್ಲ. ಎಲ್ಲಾರು ಡಿಗ್ರಿ ಪಡ್ತಾರ, ಜನರ ಕಡೆ ಕೆಲಸ ಇಲ್ಲ ಬಿಜಾಪುರ್ನಾಗ. ಅವ್ರ ಮೇಲೆ ಬೆಂಗಳೂರಿಗೆ ಹೆಂಗ್ ಹೋಗ್ತಾರ್ರಿ? MB ಪಾಟೀಲ್ ಏನ್ ಮಾಡ್ಲಿಕತ್ತಾರ್ರಿ ಈಗ? ಏನ್ ಮಾತಾಡ್ತಾನೆ ಇಲ್ಲ ಅವ್ರು ಕೈಗಾರಿಕೀಕರಣ ಬಗ್ಗೆ. ಏನ್ ಮಾಡ್ಲಿಕತ್ತಾರ್ರಿ ಅವ್ರು ಬರೀ ಬೆಂಗಳೂರು ವಿಮಾನ ನಿಲ್ದಾಣ ಜಾಗ ನೋಡಕತ್ತಾರ್ರಿ. ಬೆಂಗಳೂರು ವಿಮಾನ ನಿಲ್ದಾಣ, ಬೀದರ್ ವಿಮಾನ ಅದು ಮಾತಾಡತಾರಿ. ಬರೇ ಬಿಜಾಪುರ ವಿಮಾನ ನಿಲ್ದಾಣ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವ್ರು. ಮತ್ತೆ ಈಗ ಬಿಜೆಪಿ ಅವ್ರು ಮಾಡ್ಯಾರ ಅಂತ ಹೇಳಿ ನೋಡ್ರಿ, ಯಾವ ಸರ್ಕಾರ ಯಾಕೆ ಮಾಡ್ಲಿ, ನಮ್ ರೊಕ್ಕನಿಲ್ಲ. ಮತ್ತೆ ನೀವು ಅದು ಮಾತಾಡ್ಬೇಕಿಲ್ರಿ. ನಾಳೆ ಇನ್ನೊಂದು 2 ತಿಂಗಳದಾಗ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳ್ಬೇಕಿಲ್ರಿ. ಏನು ಹೇಳ್ತಾನೆ ಇಲ್ಲ ಅದ್ರ ಬಗ್ಗೆ. ನೋಡ್ರಿ ಹಿಂಗ್ ಸುಮ್ ಕೂತಾರೆ ಬರೀ ಅವ್ರು. ನೋಡ್ರಿ ಅವ್ರ ಏನ್ ಮಾತಾಡತಾರೆ, ಬರೀ ಬೆಂಗಳೂರು ಬಗ್ಗೆ ವಿಚಾರ ಮಾಡ್ತಾರ, ಬಿಜಾಪುರ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವ್ರು. ಏನ್ ಹೇಳ್ಬೇಕು ನಾ ಅವ್ರಿಗೆ? ಬಟ್ 8 ಶಾಸಕರ ಒಳಗೆ ಈಸ್ ಬಂದದ್ರಿ. 6 ಕಾಂಗ್ರೆಸ್ ಅದ, 1 ಬಿಜೆಪಿ. ಇವ್ರ ಬಸವನಗೌಡ್ರು 1 ಬಿಜೆಪಿ. 6 ಇದ್ರುನು 6 ಶಾಸಕರು ಕಾಂಗ್ರೆಸ್ ಬಿಜಾಪುರ ಮತಕ್ಷೇತ್ರದಿಂದ ಇದ್ರುನು ಬಿಜಾಪುರದ ಒಂದು ಶಬ್ದ ಸಹಿತ ಯಾರು ವಿಧಾನಸಭಾದಾಗ ಎತ್ತಿಲಿಕ್ಕೆ ತಯಾರಿಲ್ಲ. ಮೊನ್ನೆ ನೋಡ್ರಿ ರಾಜ್ಯಸಭೆ ಒಳಗೆ ನಮ್ ಸುಧಾಮೂರ್ತಿ ಅವರು ಮಾತಾಡ್ತಿದ್ರು. ನಮ್ ಸುಧಾಮೂರ್ತಿ ಅವರು ಕಳ್ಕಳಿ ಐತ್ರಿ ನಗರದ ಬಿಜಾಪುರ ಒಂದು ಗೋಲ್ ಗುಂಬಜ್ಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡ್ಬೇಕಂತ ಅವ್ರು ಮಾತಾಡ್ತಾರೆ ಸೆಂಟ್ರಲ್ ದಾಗ. ಇವೇನ್ ಮಾಡಾಕತ್ತಾರೆ ನಮ್ಮ ಜಿಗ್ಜಿಣ್ಗಿ ಸಾಹೇಬ್ರು. ಗೋಲ್ ಗುಂಬಜ್ ಬಿಜಾಪುರ ವರ್ಲ್ಡ್ ಮಾನ್ಯುಮೆಂಟ್ ಹೆರಿಟೇಜ್ ಇದೆ. ಅದು ಸ್ವಲ್ಪ ದಿಲ್ಲಿಗೆ ಹೋಗಿ ಅದು ಏಸಾಗಿ ಮಾತಾಡಿದ್ರ ಅದು ಆಗ್ತೈತಿ. ನೀವು ಬರೀ ಮನ್ಯಾಗ ಕೂತ್ರ ಭಯಂಗ ಇದೇ ಜಗತ್ತಂದ್ ಕೂತ್ರ ಮತ್ತೆ ಹೆಂಗ ಆಗ್ತೈತಿ ಅಲ್ರಿ? ಕನ್ನಡ ಹಂಪಿ ಕನ್ನಡ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬಂದಿದ್ರಿ ಅವರು. ಅವರು ಬಂದು ಮಾತಾಡಿದ್ರು, ಇದು ಆಗ್ಬೇಕಾಗಿತ್ತು, ತುಂಬಾ ವರ್ಷ ಆಯ್ತು ಆಗಿಲ್ಲ. ತುಂಬಾ ಒಂಥರ ಬೇಸರ ವ್ಯಕ್ತಪಡಿಸಿದ್ರಿ ಅವರು. ವೈಸ್ ಚಾನ್ಸಲರ್ ಬಂದಿರಲ್ರಿ ಕನ್ನಡ ಹಂಪಿ ಕನ್ನಡ ಯೂನಿವರ್ಸಿಟಿದವರು. ಅವರು ಒಂಥರ ಗಾಬರಿ ಆಗ್ಬಿಟ್ರು, ಇನ್ನೂವರೆಗೆ ಆಗಿಲ್ಲ ಯಾಕೆ ಅಂತ ಅಂದ್ರು ಅವ್ರು. ಯಾರು ಹೇಳೋರು ಯಾರು? ಬಿಜಾಪುರ ಕೇಳೋರು ಯಾರು? ನೋಡ್ರಿ ಹೊರಗಿನವ್ರು ಬಂದ್ಸಿಂದ ಕಳ್ಕಳಿ ವ್ಯಕ್ತಪಡಿಸ್ತಿದ್ದಾರೆ. ನಗರಕ್ಕೆ ಏನ್ ಬೇಕು, ಸ್ಮಾರಕಕ್ಕೆ ಏನ್ ಹಾಕ್ಬೇಕು, ಏನ್ ಮಾಡ್ಬೇಕು, ಇವ್ರೇನ್ ಮಾಡಕತ್ತಾರ ರಾಜಕಾರಣಿಗಳು, ಬಿಜಾಪುರದ ರಾಜಕಾರಣಿಗಳು ಏನ್ ಮಾಡತ್ತಾರ? ಅದು ನಾನು ಪ್ರಶ್ನೆ ಕೇಳೋದು ಜನರಿಗೆ ಕೇಳ್ತಾ ಇದ್ದೀನಿ. ಈ ನೋಡ್ರಿ ನೀವು ಓಟ್ ಸಪೋರ್ಟರ್ ಇದ್ದಿರಲ್ಲ, ನೀವೆಲ್ಲ ಬಿಜಾಪುರದವ್ರು, ನೀವು ಎಲ್ಲ ಇದಿರಲ್ಲ, ನಿಮ್ಗೆ ಕೇಳ್ತಾ ಇದ್ದೀನಿ. ನೀವು ಏನ್ ಮಾಡಕತ್ತಾರ ಅವ್ರು, ಏನ್ ಮಾಡ್ತಾ ಇದ್ದೀರಿ ಅದು ನೋಡ್ರಿ. ಮೊದಲು ಅವ್ರಿಗೆ ಹೇಳ್ರಿ ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ ಕೆಲಸ ಏನು, ನಿಮ್ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ನಗರಕ್ಕೆ ಮೂಲಭೂತ ಸೌಕರ್ಯ ಏನ್ ಮಾಡ್ಬೇಕಾಗಿತ್ತು ನಗರ ಅದು ಹೇಳ್ರಿ. ಮಾಸ್ಟರ್ ಪ್ಲಾನ್ ಬಿಜಾಪುರನಾಗ ದೊಡ್ಡ ಪ್ರಮಾಣದಲ್ಲಿ ಮಾಸ್ಟರ್ ಪ್ಲಾನ್ ಬಿಜಾಪುರದಲ್ಲಿ ಬೇಕ್ರಿ. ಎಲ್ಲಾ ಕಡೆ ದೊಡ್ಡ ಪ್ರಮಾಣದಲ್ಲಿ ಮಾಸ್ಟರ್ ಪ್ಲಾನ್. ನಾವು ಯಾವ ಏರಿಯಾಗೂ ಟಾರ್ಗೆಟ್ ಮಾಡ್ತೀವತ್ತಿಲ್ಲ, ಪೂರಾ ಬಿಜಾಪುರ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ಬೇಕಂತ ನಮ್ ವಿಚಾರ ಅದ. ಈ ರೋಡೇ ಮಾಡ್ರಿ, ಆ ರೋಡೇ ಮಾಡ್ರಿ ಅಂತ ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ಎನ್ಕ್ರೋಚ್ಮೆಂಟ್ ಎಲ್ಲಾ ಕಡೆ ಮಾಸ್ಟರ್ ಪ್ಲಾನ್ ಮಾಡ್ರಿ, ಮುಗಿದೋಯ್ತು ಮಾತೇ ಇಲ್ಲ. ಯಾವ್ದೋ ಇವ್ರು ಹೇಳಿದ್ರಲ್ಲ ಕೊಟ್ರು ಗಾಂಧಿ ಚೌಕ್ ಒಳಗ್ರಿ ಫ್ಲೈಓವರ್, ಅಂಡರ್ ಪಾಸರ್ ಆಗ್ಲಿ ಅಥವಾ ಗಾಂಧಿ ಚೌಕ್ನಾಗ ಫ್ಲೈಓವರ್ ಆಗ್ಲಿ ಅದು ಹೇಳಿದ್ರು, ಅದನ್ನು ಗಪ್ಪೆ ಕೂತ್ರವ್ರು. ಮತ್ತೆ ಇವೆಲ್ಲ ವಿಧಾನಸಭೆದಾಗ ಮಾತೆತ್ತಬೇಕ್ರಿ. ಅಟ್ಲೀಸ್ಟ್ ಅಪೋಸಿಷನ್ ಆಗಿ ಒಂದ್ ಮಾತಾರೆ ತೆಗಿಬೇಕ್ರಿ. ಈಗ ನೀವು ಗೌರ್ಮೆಂಟ್ ಕಡೆ ಹಣ ಇಲ್ಲ, ಆಯ್ತು ಬಿಡಪ್ಪ ಹಣ ಇಲ್ಲ, ಬಟ್ ಅಟ್ಲೀಸ್ಟ್ ಮಾತಾಡಿದ್ರೆ ಸ್ವಲ್ಪ ಫಂಡ್ ಬರ್ತಾವ. ಇವು ಬೇಸಿಕ್ ನೆಸೆಸಿಟಿ ಸಂಬಂಧ ಹಣ ಬಂದ್. ಸಿಗ್ನಲ್ಸ್ ಇಲ್ಲ, ಟ್ರಾಫಿಕ್ ಸಿಗ್ನಲ್ಸ್ ರೀ. ಮತ್ತೆ ಅರೌಂಡ್ ಬಿಜಾಪುರ್ ಎಷ್ಟು ಸುತ್ತಮುತ್ತಲು ಬಿಜಾಪುರ್ನ ಇನ್ನೂ ಒಂದು 34 ಸಣ್ಣ ಬಿಟ್ಟು ಹೇಳ್ಬೇಡ್ರಿ. ಅವ್ರಿಗೆ ದೊಡ್ಡ ಪ್ರಾಜೆಕ್ಟ್ ಕೊಡ್ರಿ, ಹೆಚ್ಚಿಗೆ ರೊಕ್ಕ ತಿನ್ಲಿಕ್ಕೆ ಬರ್ಬೇಕು. ಹಿಂಗಂತ್ರಿ ನೋಡ್ರಿ ಮಿನಿ ಅನ್ಸೋದ. ಈಗ ನೀವು ದೊಡ್ಡದಿಂದ ಸಣ್ಣದಾಗ ಬರ್ರಿ, ಅವರು ವಿಡಿಯೋ ನೋಡ್ತಿರ್ತಾರೆ, ಬೇಜಾರ ಹೊಡೆದವ್ರಿಗೆ ಮಾಡ್ಬೇಕು ಪೈಲ ಅಂತ ಬೇಕ್ರಿ. ಅವ್ರ ತಿಳಿದಿಲ್ರಿ ಮಿನಿ ವಿಧಾನಸಭಾ ಐತಿ. ಮತ್ತೆ ದೊಡ್ಡ ಪ್ರಮಾಣದ ಗಟಾರ ವ್ಯವಸ್ಥೆ ಎಲ್ಲಾ ಕಡೆ ಬಿಜಾಪುರ್ನಾಗ, ಡ್ರೈನೇಜ್ ವ್ಯವಸ್ಥೆ ಎಲ್ಲಾ ಕಡೆ. ಕೆವಿ ಅಂಡರ್ಗ್ರೌಂಡ್ ಕೇಬಲ್ಸ್ ತಂದಿದ್ದಾರೆ ಬಸವನಗೌಡ್ರು ಲಾಸ್ಟ್ ಟೈಮ್. ಅದು ಯಾವ್ದು ಅವ್ರಿಗೆ 12 ಸರಿ ನೆನ್ಸ್ ಮಾಡ್ಕೊತಿರ್ಬೇಕು ನಾವು. ಅಂದ್ರೆ ಅವ್ರಿಗೆ ನೋಡ್ರಿ, ಇಲ್ಲ ಇನ್ನೊಂದ್ ಕ್ಲಾರಿಟಿ ಕೊಡ್ತೀನಿ ಬಸವನಗೌಡ್ರ. ನಾವು ನಿಮ್ ಗೌರ್ಮೆಂಟ್ ಬಂದಿಲ್ಲ, ನಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನೀವು ಒಂದ್ ಫೇಸ್ಬುಕ್ ಪೋಸ್ಟ್ ಹಾಕಿಬಿಡ್ರಿ, ನಾವು ಹೂ ಅಂತ ನಿಮ್ ಹೆಸರು ತಗೋದ್ ಬಿಟ್ಟು ಬಿಡ್ತೀವಿ. ನಿಮ್ ಹೆಸರು ಸುಮ್ಮ ತಗೋದು ನೀವು ಮಾಡ್ತಿರೋ ಇಲ್ಲ ಯಾರಿಗ ಗೊತ್ತು. ನಮ್ ಟೈಮ್ ವೇಸ್ಟ್, ನಮ್ ಎನರ್ಜಿ ವೇಸ್ಟ್. ನೀವು ಕೆಲಸ ಮಾಡ್ತಿದ್ರ ಸುಮ್ಮಿರಿ, ಹೋಗಿ
ಮಾತಾಡ್ರಿ ವಿಧಾನಸಭಾದಾಗ ಗೊತ್ತಾಗ್ತದ ನಮ್ಗೆ. ಹಂಗ ಏನೈತೆ ಪೋಸ್ಟ್ ಹಾಕ್ರಿ ಒಂದು ನಾವು ಟ್ವಿಟರ್ದಾಗ ಆಕ್ಟಿವ್ ಇಲ್ಲ, ಫೇಸ್ಬುಕ್ ಒಳಗ ಒಂದು ಪೋಸ್ಟ್ ಹಾಕ್ರಿ, ನಮ್ದು ಸರ್ಕಾರ ಇಲ್ಲ, ನಾವ್ ಬಿಜಾಪುರಿಗೆ ₹1 ತೊಗೊಂಬರಂಗಿಲ್ಲ ಅಂತ ಹೇಳಿ ಒಂದ್ ಪೋಸ್ಟ್ ಹಾಕ್ರಿ ಕನ್ನಡ ಒಳಗ. ದಿನ 20 ಸಾವಿರ ಕರೆಂಟ್ ತೆಗಿತೀನಿ ಅಂತ ಹೇಳಿ ಒಂದ್ ಪೋಸ್ಟ್ ಹಾಕ್ರಿ. ಮಳಿ ಬಂತಂದ್ ಗಾಳಿ ಬಂತಂದ್ ಬಟನ್ ಆನ್ ಮಾಡಿ ಆಫ್ ಮಾಡ್ತಾನ್ರಿ ಅವ. ಇದು ಎಂತಾದ್ರಿ ಪರಿಸ್ಥಿತಿ ಅಲ್ಲಿ. ಒಂದು ನೋಡ್ರಿ ಎಷ್ಟ್ ಥರ್ಡ್ ಕ್ಲಾಸ್ ಐತಿ. 10 ಸಾವಿರ ಕರೆಂಟ್ ತೆಗಿತಾರೆ ಬಿಜಾಪುರ. ಬಿಜಾಪುರ್ನಾಗ ನಿಂತ 24 hours ಎಲೆಕ್ಟ್ರಿಸಿಟಿ ಕೊಡೋದು, ಸ್ಟೇಷನ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮತ್ ನೀವು ಹೆಂಗ್ರಿ ಸ್ಮಾರ್ಟ್ ಸಿಟಿ ನೋಡ್ರಿ ರಾಜಕಾರಣಿಗಳು ಸಂಬಂಧ ಇಲ್ಲ. ಅವ್ರ ಮನ್ಯಾಗ AC ಇರ್ತೈತಿ, ಅವ್ರ ಮನ್ಯಾಗ ಜನರೇಟರ್ ಇರ್ತೈತಿ, ಅವ್ರು ಹೊರಗ್ ಮನಿ ಬಿಟ್ಟು ಹೊರಗ್ ಬರಂಗಿಲ್ಲ, ಅವ್ರಿಗೆ ಕರೆಂಟ್ ಇದ್ರು ಅಟ್ಟೆ ಇರ್ಲದ ಅಟ್ಟೆ, ಅವ್ರ ಸಂಬಂಧ ಇಲ್ಲ, ಅವ್ರು ಹೇಳಂಗೂ ಇಲ್ಲ. ಯಾಕಂದ್ರೆ ಇದ್ ನೋಡ್ರಿ, ಅವ್ರು ಯಾವಾಗ ಮನ್ಯಾಗ ಕರೆಂಟ್ ಇರ್ತಾವ ಯಾವಾಗ ಹೋಗ್ತಾವ ಅವ್ರಿಗೆ ಗೊತ್ತಾಗುದಿಲ್ಲಲ್ರಿ. ಅವ್ರಿಗೆ ನೋಡ್ರಿ ಅಮಿತ್ ಬಿ ಅವ್ರಿಗೆ ಗೊತ್ತಾಗಲ್ಲ. AC ಹೆಂಗ್ ನಡೀತಾವ್ರಿ? ನೋಡ್ರ ಮೇಲೆ AC ನಡೀತದ. ದೊಡ್ಡ ದೊಡ್ಡ ಜನರೇಟರ್ ಇರ್ತಾವ್ರಿ, ಜನರೇಟರ್ ಇರ್ಬೋದು, ದೊಡ್ಡ ಜನರೇಟರ್ ಇರ್ತಾವ ಅವ್ರ ಮನ್ಯಾಗ. ಏನ್ರಿ AC ನೋಡೋ ನೋಡ್ರಿ ಅಮಿತ್ ಬಿ ಇವ್ರು ನೋಡ್ರಿ ಯತ್ನಾಳ್ ಗೌಡ್ರಾಗ್ಲಿ, MB ಪಾಟೀಲ್ರಾಗ್ಲಿ, ಯಾರು ಶಿವಾನಂದ್ ಪಾಟೀಲ್ ಆಗಿಲ್ರಿ, ಇವ್ರು ಇವ್ರು ಜಿಗಜಿಣಗಿ ಆಗಿಲ್ರಿ, ಅವ್ರು ನೋಡ್ರಿ ನಿಮ್ಗ ಕಳ್ಕಳಿ ಮೂಲಭೂತ ಸೌಕರ್ಯ ಜನರಿಗೆ ಕೊಡ್ಲೇಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ಎಲ್ಲಾರು ಏನ್ ಮಾಡ್ರಿ, ಕಾರ್ ಬಿಡ್ರಿ, ಪಟ್ಪಟಿ ಎಲ್ಲಾರು ಒಂದೊಂದ್ ಪಟ್ಪಟಿ ತೋರಿ ಬಿಜಾಪುರ್ ಸುತ್ತ ಹೊಡ್ರಿ. ಎಲ್ಲ ಪಟ್ಪಟಿ ಮ್ಯಾಗ ಸುತ್ತ ಹೊಡಿಬೇಕು ನೀವು. ಅವಾಗ ಗೊತ್ತಾಗ್ತೈತಿ ಮೂಲಭೂತ ಸೌಕರ್ಯ ಏನ್ ಬೇಕು ಜನರಿಗಾಗಿ ಕಂಪಲ್ಸರಿ ಮಾಡ್ಲೇಬೇಕಂತ ನಿಮ್ ಕಳ್ಕಳಿ ಇದ್ರೆ, ನಿಮ್ಗೆ ಇಚ್ಛಾಶಕ್ತಿ ಇದ್ರೆ ಪಟ್ಪಟ್ಟಿ ಮ್ಯಾಗ ತಿರ್ಗಾಡ್ರಿ, ಕಾರ್ ಮ್ಯಾಗಲ್ಲ. ನಿಮ್ ಕಾರ್ ಮ್ಯಾಗ ತಿರ್ಗಾಡಿದ್ರೆ ನಿಮ್ಗೆ ಗೊತ್ತಾಗುದಿಲ್ಲ. ಅದು ತಿರ್ಗಾಡಿ ಸುತ್ತಲೂ ಬಿಜಾಪುರ ತಿರ್ಗಾಡಿದ್ರೆ ಎಲ್ಲಿ ಗಟಾರ ಮಾಡ್ಬೇಕು, ಎಲ್ಲಿ ಸಿಗ್ನಲ್ ಮಾಡ್ಬೇಕು, ಎಲ್ಲಿ ಫುಟ್ಪಾತ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ. ಮೂಲಭೂತ ಸೌಕರ್ಯ ಏನ್ ಗೊತ್ತಾಗ್ತೈತಿ. ನೀವು ಬರೇ ಕಾರ್ನಾಗ ಪಟ್ಟದ ಕಾರ್ನಾಗ ಹೇಳಿದ್ರೆ ಹಿಂಗ್ ಮಾಡಿ ಉದ್ಘಾಟನೆ ಮಾಡಿ ಸೀದಾ ಮತ್ ಕಾರ್ನಾಗ ಹೋದ್ರೆ ಹೆಂಗ್ ಗೊತ್ತಾಗ್ತೈತಿ? ಹೌದಲ್ರಿ? ಅದು ಹೇಳತ್ತೀನಿ ನಾ. ಯಾಕಂದ್ರೆ ನಾನು ಅವ್ರಿಗೆ ನೆನಪು ಮಾಡಿದೆ ಏನೇನ್ ಪೆಂಡಿಂಗ್ ಇದೆ ಬಿಜಾಪುರದಾಗ ಕೆಲಸ. ಅದು ಹೊಸ ಜೈಲ್ ಕಟ್ಟತ್ತಾರಲ್ರಿ, ಅದನ್ನು ಇನ್ಕಂಪ್ಲೀಟ್ ಇದೆ. ಮತ್ತ ಈ ಆನಂದ್ ಮಹಲ್ ಎಲ್ಲ ಕಂಪ್ಲೀಟ್ ಆಗಿ ಅದು ಇನಾಗ್ರೇಷನ್ ಮಾಡ್ತಾ ಇಲ್ಲ. ಏರ್ಪೋರ್ಟ್ ಇದೆ, ಏರ್ಪೋರ್ಟ್ ಇನಾಗ್ರೇಷನ್ ಮಾಡ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಮತ್ತ ಇವೆಲ್ಲ ನೆನ್ಪು ಮಾಡೀನ್ರಿಪ್ಪ ಅವ್ರಿಗೆ. ಅದೊಂದು ನೀನ್ ನೆನ್ಪು ಮಾಡ್ದಿ ಹೌದು ನಮ್ ತೆಗ ಐತಿ ಮಾಡ್ಬೇಕಂತ ಅದು ಹೇಳಿಲ್ಲ ಅವ್ರು. ಏನಂದ್ರೆ ಮಾಡ್ಬೇಕಂತಾರ ಅವ್ರು. ಅದ್ಯಾಕ್ ಮಾಡ್ಬೇಕು? ಹೌದು ಕರೆನ್ ಅವ್ರಿಗೆ ಹೇಳತ್ತೀನಿ, MB ಪಾಟೀಲ್ ಹೇಳತ್ತೀನಿ, ಅವ್ರಿಗೆ ನೆನ್ಪು ಮಾಡಾಕತ್ತೀನಿ. ಅದೇನ ನನ್ಗೇನಂದ್ರು ಅದ್ಯಾಕ್ ಮಾಡ್ಬೇಕು, ಅದ್ಯಾಕ್ ಬೇಕು, ಏನ್ ಒಂದು ಮಿನಿ ವಿಧಾನಸಭೆ ಯಾಕೆ ಮಾಡ್ಬೇಕಂದ್ರೆ ಅಲ್ಲೆಲ್ಲ ಈ ನಮ್ಮ ಆದಿಲ್ ಶಾಹಿ ಪ್ಯಾಲೇಸ್ಗಳು ಎಲ್ಲಾ ಅರಮನೆಗಳು ಈ ಜಿಲ್ಲಾಡಳಿತ ತಗೊಂಡ್ ಕೂತ್ರೆ ಮತ್ತ ಪ್ರವಾಸಿಗರು ನೋಡ್ಬೇಕಲ್ಲ. ಪ್ರವಾಸಿಗರಿಗೆ ಎಲ್ಲಿ ಹೋಗ್ಬೇಕು? ನಾವು ಈಗ ನಿಮ್ ಮನೆಗೆ ಬೀಗರು ಬಂದಿರ್ತಾರ್ರಿ, ನೀವು ಎಲ್ಲಿದಪ್ಪ ಆದಿಲ್ ಶಾಹಿ ಅರಮನೆಗಳು ಎಲ್ಲಂತ DC ಆಫೀಸ್ ಹೋಗಿ ತೋರಿಸ್ತೀರಿ, ಅವೆಲ್ಲ ಆಫೀಸರ್ ಅದಾರೆ ನೋಡ್ರಿ. ಅದಕ್ಕೆ ನಾವ್ ಏನ್ ಮಿನಿ ವಿಧಾನಸಭೆ ಯಾಕೆ ಕಟ್ಬೇಕು ಕಂಪಲ್ಸರಿ ಅಂದ್ರೆ ಬಿಜಾಪುರ ಜನ ಏನ್ ಅಲ್ಲಿತಾರ್ರಿ, ಅಲ್ಲಿ ಇಲ್ಲಿ ಆಫೀಸ್ಗಳು ಒಂದೊಂದ್ ದಿಕ್ಕಿಗೆ ಒಂದೊಂದು ಎಲ್ಲ. ಒಂದ್ ಕಡೆ ಮಿನಿ ವಿಧಾನಸಭೆ ಒಂದ್ ಕಡೆ ಇದ್ರ ಜನർക്ക് ಪೆಟ್ರೋಲ್ ಉಳಿತಾಯ ಆಗ್ತೈತಿ, ಒಂದ್ ಟೈಮ್ ಉಳಿತಾಯ ಆಗ್ತೈತಿ, ಎಲ್ಲ ಉಳಿತಾಯ ಆಗ್ತೈತಿ. ಅದಕ್ಕೆ ಬೇಗ ಮಿನಿ ವಿಧಾನಸಭೆ ಮಾಡಿದ್ರೆ ಎಲ್ಲಾ ಕಟ್ಟಡಗಳು ಇದು ಆಫೀಸ್ಗಳು ಏನೈತಿ ಒಂದ್ ಕಡೆ ಆಗ್ತಾವ. ಹೀಗಾಗಿ ಜನರಿಗೆ ಸೌಕರ್ಯ ಆಗ್ತೈತ್ರಿ. ಜನರ ಸೌಕರ್ಯ ಸಂಬಂಧ ಮಾತಾಡತೇನ್ರಿ ನಾ. ಹೌದಿಲ್ರಿ? ಈಗ ನಾವು ಯಾಕೆ ಏರ್ಪೋರ್ಟ್ ಯಾಕೆ ಬಂದಿದ್ದೀವಿ ಅಂದ್ರಿ, ನಮ್ಮ ಯತ್ನಾಳ್ ಗೌಡ್ರಿಗೆ ಅನುಕೂಲ ಆಗ್ಲಿ ಅಂತ ಮಾಡತ್ತೇನ್ರಿ ನಾ. ಯಾಕಂದ್ರ ಅವರು ಕಾರ್ನಾಗ ಎಷ್ಟ್ ಸರಿ ಹೋಗ್ತಾರ್ರಿ, ಅವ್ರ ಕಾರ್ನಾಗ ಬರ್ಬೇಕ. ಈಗ AC ಕಾರ್ನಾಗ ಹೋದ ತಿಳ್ಕೊರಿ, ಅವ್ರ ಮೈ ನುಸ್ತತ್ರಿ. ಫ್ಲೈಟ್ನಾಗ ಪಟ್ಟತ್ ಹೋಗ್ತಾರಲ್ರಿ ಯತ್ನಾಳ್ ಗೌಡ್ರಾಗ್ಲಿ, MB ಪಾಟೀಲ್ ಅವ್ರ ಸಂಬಂಧ ನಾ ವಿಚಾರ ಮಾಡಕತ್ತೇನ್ರಿ. ನಿಮ್ಗೆ ಎಲ್ಲ ಡೆವಲಪ್ಮೆಂಟ್ ವರ್ಕ್ ಮಾತಾಡಿವ್ರಿ ನಾವು. ಈ ವಿಡಿಯೋಗ್ ನೋಡ್ರಿ ನೀವು, ನಾವು ಮಾತಾಡೋದ್ರಿಂದ ಏನು ಉಪಯೋಗ ಇಲ್ರಿ. ಮಾತಾಡ್ತಾರ ಮಾತದಿಂದ ಏನೋ ಆಗಲ್ರಿ. ನಿಮ್ದೇನ್ ಸಪೋರ್ಟ್ ಸಿಗ್ತದಲ್ರಿ, ಈ ವಿಡಿಯೋಗ್ ಲೈಕ್ ಕೊಡ್ತಿರ್ಲಾ ನೀವು, ಆ ಲೈಕ್ ಕೊಟ್ಟಾಗ ಅದು ರೀಚ್ ಮಾಡಿಸ್ತದ್ರಿ ಯೂಟ್ಯೂಬ್ ಎಲ್ಲರಿಗೂ. ನೀವು ಕಮೆಂಟ್ ಮಾಡ್ಬೇಕ್ರಿ, ಇದು ಹೌದು ಇವ್ರು ಕರೆಕ್ಟ್ ಹೇಳಿಕತ್ತಾರ, ಡೆವಲಪ್ಮೆಂಟ್ ಕೆಲಸ ಆಗ್ಬೇಕು ಅಂತ ಹೇಳಿ. ನಮ್ಗೇನ್ ಯಾವ ಪಾರ್ಟಿದಿಂದ ಸಂಬಂಧ ಇಲ್ರಿ. ನೀವು ವಿಡಿಯೋಗ ಸಪೋರ್ಟ್ ಮಾಡಿದ್ರಂತ ತಿಕ್ಕವ್ರಿ, ಡೆವಲಪ್ಮೆಂಟ್ ಕೆಲಸ ಬಿಜಾಪುರ ಆಗ್ತದ್ರಿ. ಈಗ ಹಿಂದ 5 ಬಿಜಾಪುರ ಆಗೇ ಆಗ್ತದ. ಬಿಜಾಪುರ ಒಂದ್ ಸ್ಮಾರ್ಟ್ ಸಿಟಿ ಮಾಡೋಣತ್ರಿ. ಇಷ್ಟೇ ರೀ, ಧನ್ಯವಾದ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.